ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸನ್ಯಾಸತ್ವಕ್ಕೆ ಮತ್ತೊಂದು ಹೆಸರಾಗಿ ನಿಂತಂಥವರು. ಇವತ್ತಿಗೂ ಈ ಭಾರತದಲ್ಲಿ ಇಂತಹ ಆಧುನಿಕ ಯುಗದಲ್ಲಿಯೂ ಸಹಿತ ಸ್ವದೇಶಿ ಜವಾರಿತನ, ನಮ್ಮ ಸ್ವಾವಲಂಬಿ ಜೀವನ, ಭಾರತೀಯ ಶಿಕ್ಷಣ ಪದ್ಧತಿ, ಸನಾತನ ಸಂಸ್ಕೃತಿ, ನಮ್ಮ ಹಬ್ಬ ಹರಿದಿನಗಳು ಅಚ್ಚುಕಟ್ಟಾಗಿ ಆಚರಣೆ ಆಗ್ತಾ ಇವೆ. ಇದರ ಪ್ರಚಾರವನ್ನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತ್ರ. ಇವರು 25 ವರ್ಷಗಳಿಂದಲೂ ಸಹಿತ ಈ ಭಾರತೀಯ ಸಂಸ್ಕೃತಿ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಇವರು ಒಂದು ಗುರುಕುಲವನ್ನ ನಿರ್ಮಾಣ ಮಾಡಿ ಗುರುಕುಲದಲ್ಲಿ 400ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿಯೊಂದಿಗೆ ಗುರುಕುಲದ ಶಿಕ್ಷಣವನ್ನ ಕೊಟ್ಟು ನಮ್ಮ ಭಾರತೀಯ ಸನಾತನ ಪುರಾತನವಾಗಿರುವಂತಹ ಕಲೆಗಳನ್ನ ಕಲಿಸುತ್ತಾ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ನಿರ್ಮಾಣ ಮಾಡುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ. ನಮ್ಮ ಭಾರತದಲ್ಲಿರುವಂತಹ ಎಲ್ಲಾ ಜಾತಿಯ ಸ್ವದೇಶಿ ಗೋವಿನ ತಳಿಗಳನ್ನ ಸಾಕಿ ಅವುಗಳ ಪಾಲನೆ ಪೋಷಣೆಯನ್ನ ಮಾಡ್ತಾ ಹೈನುಗಾರಿಕೆಗೆ ಮತ್ತೊಂದು ಹೊಸ ಭಾಷ್ಯವನ್ನ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಬರೀತಾ ಇದ್ದಾರೆ. ಜೊತೆಗೆ ಇವತ್ತಿಗೂ ಸಹಿತ ಅದೆಷ್ಟೋ ಯುವಕರಿಗೆ ಸಿಟಿಗಳಿಗೆ ಹೋಗೋದನ್ನ ತಪ್ಪಿಸಿ ಸ್ವಾವಲಂಬಿ ಜೀವನ ಮಾಡೋದಕ್ಕಾಗಿ ಗೋವಿನ ಮೂಲಕ ಯಾವ್ಯಾವ ರೀತಿಯಾದಂತಹ ಬದುಕನ್ನ ಕಟ್ಕೊಳ್ಬಹುದನ್ನುವಂಥದ್ದಕ್ಕೆ ಸಾಕಷ್ಟು ತರಬೇತಿಗಳನ್ನ ನೀಡ್ತಾ ಸ್ವಾವಲಂಬಿಯನ್ನಾಗಿ ಮಾಡಿದಂಥವ್ರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು. ಇದ್ರ ಜೊತೆಗೆ ಅದೆಷ್ಟೋ ಅಂಧ ಅನಾಥರ ವೃದ್ಧರನ್ನ ತಮ್ಮ ಮಠದಲ್ಲೇ ಇಟ್ಟುಕೊಂಡು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ ಅವರೆಲ್ಲರಿಗೂ ಗೌರವ ಧನವನ್ನ ಕೊಟ್ಟು ಶ್ರಮಿಸುತ್ತಿರುವಂತಹ ಏಕೈಕ ಗುರುಗಳು ಅಂದ್ರೆ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು.